ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಣರಂಗವಾದಂತ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯ ವಿವಿ ಆವರಣದಲ್ಲಿ ಎನ್ಎಸ್ಯುಐ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಾರಣಗಳು ಅನೇಕ ಇರಬಹುದು, ಆದ್ರೆ ನಿಜಕ್ಕೂ ಕುವೆಂಪು ಯೂನಿವರ್ಸಿಟಿಯಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ? ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಕುಲಪತಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ವಿದ್ಯಾರ್ಥಿಗಳು. ಕುಲಪತಿಗಳ ಕಚೇರಿಗೆ ನುಗ್ಗಿ ನೂರಾರು ವಿದ್ಯಾರ್ಥಿಗಳು ದಾಂಧಲೆ ಎಬ್ಬಿಸ್ಬಿಟ್ಟಿದ್ದಾರೆ. ಕುಲಪತಿಗಳ ಕಚೇರಿ ಆವರಣದಲ್ಲಿ ಚೇರ್ ಮತ್ತೆ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಪಾಟ್ಗಳನ್ನ ಎತ್ತಿ ಬಿಸಾಕಿದ್ದಾರೆ. ಕುಲಪತಿಗಳ ಕಚೇರಿ ಬೋರ್ಡ್ಗೆ ಕಪ್ಪು ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸ್ತಿದ್ರೆ ವಿಸಿಗೆ ಧಿಕ್ಕಾರ ಕೂಗ್ತಿದ್ದಾರೆ. ಜೊತೆಗೆ ಪ್ರತಿಭಟನೆ ಮತ್ತಷ್ಟು ನಮ್ಮ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರ ಅನೇಕ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಕುಲಪತಿಗಳು ರೆಸ್ಪಾಂಡ್ ಮಾಡಿಲ್ಲ, ಸ್ಪಂದನೆ ಸಿಕ್ಕಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಅವರ ಆಕ್ರೋಶಕ್ಕೆ ಇದೇ ಕಾರಣ ಆಗ್ತಿರೋದು. ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ, ಸರ್ಟಿಫಿಕೇಟ್ಸ್ ಕೊಟ್ಟಿಲ್ಲ ಅಂತ. ಕಳೆದ 2 ವರ್ಷಗಳಿಂದನೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಆದ್ರೆ ಕುಲಪತಿಗಳಿಗೆ, ಕುಲ ಸಚಿವರಿಗೆ ಹಾಗೂ ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ಗೆ ಸಾಕಷ್ಟು ಬಾರಿ ಗಮನಕ್ಕೆ ತಂದ್ರು ಇದು ಟೆಕ್ನಿಕಲ್ ಸಮಸ್ಯೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳ್ತಾನೆ ಬಂದು ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ದಿನೇ ದಿನೇ ಅನುಸರಿಸ್ತಾ ಇದ್ದಾರೆ. ಈ ಹಿಂದೆ ಏನು ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಿತ್ತು, ಆ ಫಲಿತಾಂಶದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದ್ದು ಫಲಿತಾಂಶ ಪಾಸ್ ಅಂತ ಹೇಳಿ ಬಂದಿತ್ತು. ಆದ್ರೆ ಮೊನ್ನೆ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಸ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಆ ಮಾಸ್ ಕಾರ್ಡ್ಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಮಾಸ್ ಕಾರ್ಡ್ ಅಲ್ಲಿ ಫೇಲ್ ಅಂತ ಹೇಳಿ ಬಂದಿದೆ. ಇವರು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಾರೋ ಏನ್ ನಡೆಸ್ತಾ ಇದ್ದಾರೋ ನಡೆಸಿಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ತನಕನ್ನು ಬಿಟ್ಟು ಇವತ್ತು ವಿಶ್ವವಿದ್ಯಾಲಯಕ್ಕೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಾವು ಆಕ್ರೋಶ ವಿಸಿ ರಿಜಿಸ್ಟರ್ ಹಾಗೂ ಕುಲ ಸಚಿವರನ್ನು ವಜಾ ಮಾಡೋರಿಗೂ ನಾವು ಈ ಒಂದು ನಾವೊಂದು ಹೋರಾಟವನ್ನು ನಿಲ್ಲಿಸಲ್ಲ. ಸರ್ಕಾರ ಸಮಸ್ಯೆಗಳ ಬಗ್ಗೆ ರಾಜ್ಯಪಾಲರು ಹಿಂದೆ ಬಂದಾಗ ಘಟಿಕೋತ್ಸವದಲ್ಲೂ ಕೂಡ ರಾಜ್ಯಪಾಲರ ಗಮನ ಸೆಳೆದಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹಾಗೂ ಕೂಡ ಇವರಿಗೆ ಒಬ್ಬ ರಾಜ್ಯಪಾಲರು ಬಂದು ಅವ್ರ ಗಮನ ಸೆಳೆದ್ರು ಕೂಡ ಹೆದರಿಕೆನೆ ಇಲ್ದಲೆ ಅವರು ಪದೇ ಪದೇ ಆ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ರು. ಮೊನ್ನೆ 15 ದಿನಗಳ ಹಿಂದೆ ಬಂದು ಇವರಿಗೆ ಇಲ್ಲಿ ಮನವಿಯನ್ನ ಕೊಟ್ಟು ನಮ್ಮ ಏನೇನು ಇದಿದೆ ಮನವಿ ಇದೆ ಅದನ್ನೆಲ್ಲ ಬಂದು ಇಲ್ಲಿ ಕೊಟ್ಟಿದ್ವಿ. ಇಲ್ಲಿನ ಮೂಲಭೂತ ಸೌಕರ್ಯ ಆಗಿರ್ಬೋದು, ಪದೇ ಪದೇ ಕುವೆಂಪು ವಿಶ್ವವಿದ್ಯಾನಿಲಯ ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯ ಕೂಡ ಫೀಸ್ ಜಾಸ್ತಿ ಮಾಡಲ್ಲ. ಈ ವಿಶ್ವವಿದ್ಯಾನಿಲಯ ಒಂದು ಸೆಮ್ಮಿಂದ ಇನ್ನೊಂದು ಸೆಮ್ಮಿಗೆ ಸಾವಿರಾರು ರೂಪಾಯಿ ಪರೀಕ್ಷಾ ಶುಲ್ಕ, ಸ್ಪೋರ್ಟ್ಸ್ ಫೀಸ್ ಅಂತ ಹೇಳಿ, ಕಾನ್ವೊಕೇಶನ್ ಫೀಸ್ ಅಂತ ಹೇಳಿ 3,000 ಕಾನ್ವೊಕೇಶನ್ ಫೀಸ್ ಇಟ್ಟಿದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಕಾನ್ವೊಕೇಶನ್ ಅನ್ನು ಕೊಡ್ತಾ ಇಲ್ಲ. ಈ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಕುಲ ಸಚಿವರಾಗಿರ್ಬೋದು, ಕುಲಪತಿಗಳಾಗಕ್ಕೆ ಬರಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಹೊಡೆದಾಡ್ತಾರೆ. ಯಾಕಂತಂದ್ರೆ ಇವರು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಕ್ಕಲ್ಲ, ಇಲ್ಲಿನ ಸಂಪನ್ಮೂಲ. ಶಿವಮೊಗ್ಗ ಕುವೆಂಪು ವಿವಿಯಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಕುವೆಂಪು ವಿವಿ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿ ಬಗೆಹರಿಸುವಂತ ಕೆಲಸ ಆಗ್ತಿತ್ತು, ಅಷ್ಟರಲ್ಲಿ ವಿವಿಯ ಆವರಣಕ್ಕೆ ನುಗ್ಗಿ ಧ್ವಂಸ ಮಾಡಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ವಿವಿಯಲ್ಲಿ ನೋವುಂಟು ಮಾಡುವ ಘಟನೆ ಆಗ್ಬಿಟ್ಟಿದೆ. ಇದರ ಹಿಂದೆ ಯಾರಿದ್ದಾರೋ ಅವರ ಮೇಲೆ ಕ್ರಮ ಆಗುತ್ತೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಕುಲಪತಿ ಶರತ್ ಅನಂತಮೂರ್ತಿ ಅವರು. ಈ ಹಿಂದೆ ವಿವಿಯಿಂದ ಹೊರಹೋದ ಅಧಿಕಾರಿಗಳು ಈ ರೀತಿಯಾಗಿ ಕೃತ್ಯ ಎಸಗಿರೋದು ಅನ್ನೋ ಆರೋಪ ಇದೆ. ಕುವೆಂಪು ವಿವಿ ವಿರುದ್ಧ ಸುಳ್ಳು ಆಪಾದನೆ ಮಾಡುವಂತ ಕೆಲಸ ಆಗಿದೆ. ಘಟನೆಗೆ ಕಾರಣ ಆದವರ ವಿರುದ್ಧ ಎಫ್ಐಆರ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ. ಒಡೆದಾಕ್ತಾ ಇದ್ದಾರೆ ಪಾಟು, ನಮ್ಮ ಇದಕ್ಕೆಲ್ಲ ಚೇಂಬರ್ಗೆಲ್ಲ ನುಗ್ಗಕ್ಕೆ ನೋಡ್ತಾ ಇದ್ದಾರಂತೆ. ನಾ ಬಂದ ಕೂಡಲೇ ನನ್ನ ವಿರುದ್ಧ ಒಂದಷ್ಟು ಘೋಷಣೆಗಳನ್ನ ಕೂಗಿ ನನ್ನ ಗೆರಾವ್ ಮಾಡಿದರು. ಗೆರಾವ್ ಮಾಡಿ ಸ್ವಲ್ಪ ತಳ್ಳಾಡಲಿಕ್ಕೆ ನೋಡ್ತಾ ಇದ್ದರು. ಅಷ್ಟರೊಳಗೆ ಅವ್ರಿಗೇನು ಅನಿಸ್ತೋ ಏನೋ ದಾರಿ ಬಿಟ್ಟು ಕೊಟ್ಟರು ನನಗೆ. ಆದರೂ ನಮ್ಮ
ಮುಖ್ಯ ದ್ವಾರದ ಎದುರಿಗೆ ನಮ್ಮ ಮಹಾಕವಿ ಕುವೆಂಪು ಅವರ ಒಂದು ಸ್ಕಲ್ಪ್ಚರು ಇದು ಇದೆ, ಒಂದು ಚಿತ್ರ ಇದೆ. ಅದರ ಎದುರಿಗೆ ಬೇಕಂತಲೇ ಕುಕ್ಕಿ ಮಡಿಕೆಗಳನ್ನ ಒಡೆದು ಕುವೆಂಪು ಅವರಿಗೆ ನೋಡಿ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ವಿದ್ಯಾರ್ಥಿ ರವಿ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ರವಿ, ಈಗ ಯೂನಿವರ್ಸಿಟಿಯಲ್ಲಿ ನಿಜಕ್ಕೂ ಏನ್ ಪ್ರಾಬ್ಲಮ್ ಆಗ್ತಿದೆ? ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಸರ್ಟಿಫಿಕೇಟ್ಗಳನ್ನ ಯಾಕೆ ಕೊಟ್ಟಿಲ್ಲ? ಏನ್ ರೀಸನ್ ಕೊಡ್ತಿದ್ದಾರೆ ಅಂತ? ಮೇಡಮ್, ನಾವು ಯೂನಿವರ್ಸಿಟಿಗೆ ಕಳೆದ 2 ವರ್ಷದಿಂದನೂ ಕೂಡ ಶಿವಮೊಗ್ಗ ಜಿಲ್ಲಾ ಯುನಿವರ್ಸಿಟಿ ವತಿಯಿಂದ ಪ್ರತಿ ಬಾರಿ ವಾರಕ್ಕೆ ಒಂದಿನ 15 ದಿನಕ್ಕೆ ಒಂದಿನ ಮನವಿಯನ್ನ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಮ ಮನವಿಯನ್ನ ನಾವೇನ್ ಬೇಡಿಕೆಗಳನ್ನ ಇಟ್ಟಿರ್ತೀವಿ ಆ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಹೇಳ್ತಾನೆ ಕಳಿಸ್ತಾರೆ. ಮಾರ್ಕ್ಸ್ ಕಾರ್ಡ್ ವಿಚಾರ ಬಂದಾಗ ನಾವು ಕೇಳಿದಾಗ ಅವ್ರು ಹೇಳ್ತಾರೆ ಟೆಂಡರ್ ಆಗಿಲ್ಲ, ಸರ್ಕಾರದಿಂದ ಟೆಂಡರ್ ಆಗ್ಬೇಕು, ಟೆಂಡರ್ ಕರೆಯೋದು ವಿಳಂಬ ಆಗ್ತಿದೆ, ನಮ್ದೆಲ್ಲ ತಪ್ಪು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಮೂಲ ಕಾರಣ ಏನಂತಂದ್ರೆ, ಇಲ್ಲಿನ ಟೆಂಡರ್ ಕರೆಯೋದಕ್ಕೆ ಟೆಂಡರ್ದಾರ ಯಾರಿದ್ದಾನೆ ಅವ್ರ ಹತ್ರ ಇವರು ಪರ್ಸೆಂಟೇಜಿಗೆ ಜಾಸ್ತಿ ಬಿಡ್ ಮಾಡ್ತಿದ್ದಾರೆ, ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಟೆಂಡರ್ ತಗೊಂಡಿರೋರು ಪ್ರಿಂಟ್ ಮಾಡಕ್ಕೆ ಇವ್ರು ಅವಕಾಶನೇ ಮಾಡ್ಕೊಡ್ತಾ ಇಲ್ಲ. ಮತ್ತೆ 1 ಮತ್ತು 3, 5ನೇ ಸೆಮಿಸ್ಟರ್ ಎಕ್ಸಾಮ್ ಬರ್ದು 5 ತಿಂಗಳಾಗಿದೆ. ಅವರು ಇಲ್ಲಿವರೆಗೂ ಕೂಡ ಫಲಿತಾಂಶ ಕೊಟ್ಟಿಲ್ಲ. ಆಗ್ಲೇ ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ಯಾರೆ, ಅವ್ರದ್ದು ಇನ್ನೂ ರಿಸಲ್ಟ್ ಬರ್ತಿಲ್ಲ, ಕಾನ್ವೊಕೇಶನ್ ಕೊಡ್ತಾ ಇಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಕಂಪ್ನಿಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಅಲ್ಲಿ ಮಾರ್ಕ್ಸ್ ಕಾರ್ಡ್ ಕೇಳಿದ್ರೆ ಇವರು ಮಾರ್ಕ್ಸ್ ಕಾರ್ಡ್ ಇನ್ನು ಸರ್ಕಾರ ಕೊಡಬೇಡಿ ಅಂತ ಹೇಳಿ ಸರ್ಕಾರನ ದೂರ್ತಾರೆ. ಮತ್ತೆ ಪದೇ ಸೆಮಿಸ್ಟರ್ ಇಂದ ಸೆಮಿಸ್ಟರ್ಗೆ ಸಾವಿರಾರು ರೂಪಾಯಿ ಫೀಸ್ ಅನ್ನ ರೈಸ್ ಮಾಡ್ತಾರೆ. ಕರ್ನಾಟಕದ ಯಾವುದೇ ಯೂನಿವರ್ಸಿಟಿಗಳು ಕೂಡ ಈ ಕುವೆಂಪು ವಿಶ್ವವಿದ್ಯಾಲಯದಷ್ಟು ಫೀಸ್ ಅನ್ನ ಯಾವ್ದು ಕೂಡ ಮಾಡಲ್ಲ. ಇವರು ಸ್ಪೋರ್ಟ್ಸ್ ಫೀಸ್ ಅಂತ ಹೇಳಿ ಮಾಡ್ತಾರೆ, ಯಾವುದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅನ್ನ ನೆತ್ತಲ್ಲ. ಕಾನ್ವೊಕೇಶನ್ ಫೀಸ್ ಅಂತ ಹೇಳಿ 3,000 ರೂಪಾಯಿನ ಕಟ್ಕೊಂತಾರೆ. 3 ವರ್ಷದಿಂದನೂ ಕೂಡ ಯಾವುದೇ ಕಾನ್ವೊಕೇಶನ್ ಅನ್ನ ಇವರು ಕೊಟ್ಟಿಲ್ಲ. ನಾವು ಈ ಹಿಂದೆ ರಾಜ್ಯಪಾಲರು ಬಂದಾಗೂ ಕೂಡ 3 ವರ್ಷದ ಹಿಂದೆ ಗಮನ ಸೆಳೆದಿ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಕೂಡ ಇವ್ರಿಗೆ ಯಾವುದೇ ರೀತಿ ಭಯ ಇಲ್ಲ ಮೇಡಮ್. ಆದ್ರಿಂದ ಇವತ್ತು ವಿದ್ಯಾರ್ಥಿಗಳು ಅವರ ಆಕ್ರೋಶವನ್ನ ತಡಿಲಾರ್ದೇನೆ ಇವತ್ತು ಕಾನೂನನ್ನ ಕೈಗೆ ತೆಗೆದುಕೊಂಡು ಇಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ಬೇಕಾಯ್ತು. ರವಿ, ಈಗ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಇದೇ ಹಣೆ ಬರ ಆಗ್ತಿದ್ಯಾ? ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗ್ತಿರೋದು ಅಂತ? ಯಾಕೆಂದ್ರೆ ನಾನು ಅದೇ ಯೂನಿವರ್ಸಿಟಿಲೇ ಓದಿದ್ದೀನಿ. 2020 ಔಟ್ಪುಟ್ ಆವಾಗ ಎಲ್ಲವೂ ಚೆನ್ನಾಗಿತ್ತು. ಈಗ ಯಾರೋ ಅಸಮರ್ಥ ಅಧಿಕಾರಿಗಳಿಂದಾಗಿ ಯೂನಿವರ್ಸಿಟಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ಅದನ್ನ ನಾವು ಕೂಡ ಸಹಿಸಲ್ಲ. ಹಾಗಾಗಿ ಇಲ್ಲಿ ಕೆಲವರು ಷಡ್ಯಂತ್ರ ಇದೆ ಅಂತ ಕುಲಪತಿಗಳು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಅಲ್ಲಿ ಒಳಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಮೇಡಮ್, ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಬಂದ ತಕ್ಷಣನೇ ಅನಂತಮೂರ್ತಿ ಅವರ ಮಗ ಇವರು ಕಳಿಸಿದ್ರೆ ಯೂನಿವರ್ಸಿಟಿ ಒಳ್ಳೆ ಒಂದು ದಕ್ಷ ಆಡಳಿತ ಬರುತ್ತೆ ಅಂತ ಹೇಳಿ VC ಅವ್ರನ್ನ ಕಳಿಸ್ತಾರೆ. VC ಅವರು ನಾನು ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ನನ್ನ ಮೇಲೆ ಯಾವುದೂ ಇಲ್ಲ ಅಂತಾರೆ. ನಾವು ಯಾವುದೇ ರೀತಿಯಾದ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಮಾಡಿಲ್ಲ. ಈ ಹಿಂದೆ ಯಾರು ಅಧಿಕಾರಿಗಳಿದ್ರು ಡಿಜಿಟಲ್ ಮೌಲ್ಯಮಾಪನವನ್ನ ಮಾಡಿ ಅವರ ಅನುಕೂಲಕ್ಕೋಸ್ಕರ ಸಾವಿರಾರು ಕೋಟಿಯ ಹಣವನ್ನ ಅಲ್ಲಿಗೆ ಹಾಕಿ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮೌಲ್ಯಮಾಪನ ಮಾಡ್ತಾರೆ. ಅದನ್ನ ಸೂಕ್ತ ಪೋರ್ಟಲ್ಗೆ ಕೊಡದಲೆ ಒಂದು ಸಲ ಪಾಸ್ ಅಂತ ಬಂದ್ರೆ ಒಂದು ಸಲ ಫೇಲ್ ಅಂತ ಬರುತ್ತೆ. ಇವತ್ತು ಲೈವ್ ಅಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಒಂದು ವಾರದಿಂದ ಒತ್ತಾಯ ಮಾಡ್ತಿದ್ವಿ, ಇವತ್ತು ಬಿಟ್ಟಿದ್ದಾರೆ. ಇವತ್ತು ಬಿಟ್ರು ಕೂಡ ಅದೇ ಸಮಸ್ಯೆ. 40 ಮಾರ್ಕ್ಸ್ ಪಾಸಿಂಗ್ ಅಂತ ಇರುತ್ತೆ, ವಿದ್ಯಾರ್ಥಿ 41 ಮಾರ್ಕ್ಸ್ ತೆಗ್ದೇನೆ, ರಿಸಲ್ಟ್ ಫೇಲ್ ಅಂತ ಬರುತ್ತೆ. ತೋರ್ಸಿದ್ರೆ ಇದು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾರೆ. ಇದು ಇಲ್ಲಿನ ವ್ಯವಸ್ಥೆ ಮೇಡಮ್. ಇಲ್ಲಿ ಒಬ್ಬರದ್ದು ವ್ಯವಸ್ಥೆ ಇಲ್ಲ, ಇಡೀ ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಅವ್ರು ಎಲ್ಲರ ಹೊಂದಾಣಿಕೆ ಮೇಲ್ಗಡೆ ಈ ತರ ನಡೀತಾ ಇರೋದು. ಇದನ್ನ ನಾವು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ರು ವೆರಿಫಿಕೇಶನ್ ಮಾಡ್ತೀವಿ, ಮುಂದೆ ಆತರ ಸಮಸ್ಯೆ ಬಿಡಲ್ಲ ಅಂತ ಹೇಳ್ತಾರೆ ಹೊರತು ಇವ್ರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ರವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.